ಸಿಲಿಕಾನ್ ಸಿಟಿಯಲ್ಲಿ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದೆ. ಬರೋಬ್ಬರಿ 7.80 ಕೋಟಿ ಡ್ರಗ್ಸ್ ಅನ್ನ ಸಿಸಿಬಿ ಪತ್ತೆ ಹಚ್ಚಿದೆ. ಸಿಲಿಕಾನ್ ಸಿಟಿಯಲ್ಲಿ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದೆ. ಬರೋಬ್ಬರಿ 7.80 ಕೋಟಿ ಡ್ರಗ್ಸ್ ಪತ್ತೆ ಹಚ್ಚಿದೆ ಸಿಸಿಬಿ. ಎಂಡಿಎಂಎ ಕ್ರಿಸ್ಟಲ್ 3.8 ಕೆಜಿ, ಎಂಡಿಎಂಎ ಬ್ರೌನ್ ಅಂಡ್ ವೈಟ್ ಡ್ರಗ್ಸ್ 23 ಕೆಜಿ ಗಾಂಜಾ ಮತ್ತು 482 ಗ್ರಾಂ ಹೈಡ್ರೋ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಇಬ್ಬರು ವಿದೇಶಿ ಪ್ರಜೆಗಳನ್ನ ಸಿಸಿಬಿ ಅವರು ಬಂಧಿಸಿದ್ದಾರೆ. ಹೆಬ್ಬಗೋಡಿಯಲ್ಲಿ ಮನೆ ಮಾಡಿ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ರು. ಟೆಕ್ಕಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ರು. ನೈಜೀರಿಯಾ ಮೂಲದ ಕೆವಿನ್ ಥಾಮಸ್ ಬಂಧಿಸಲಾಗಿದೆ. ಇತ್ತೀಚೆಗಷ್ಟೇ ಭಾರತಕ್ಕೆ ಈ ಆರೋಪಿಗಳು ಬಂದಿದ್ರು. ಸಿಸಿಬಿ ಅವರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಈ ಆರೋಪಿಗಳೇನಿದ್ದಾರೆ ಇವರು ಭಾರತಕ್ಕೆ ಬಂದಿದ್ರು ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಅಪರಿಚಿತ ಸ್ಥಳಗಳಲ್ಲಿ ಡ್ರಗ್ಸ್ ಪಾರ್ಸಲ್ ಅನ್ನ ಇಟ್ಟು ಮಾರಾಟ ಮಾಡ್ತಿದ್ರು ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಈಗ ಪತ್ತೆಯಾಗಿರುವಂಥದ್ದು. ಎಷ್ಟು? ಬರೋಬ್ಬರಿ 7.80 ಕೋಟಿ ಡ್ರಗ್ಸ್ ಅನ್ನ ಸಿಸಿಬಿ ಅವರು ಪತ್ತೆ ಹಚ್ಚಿದ್ದಾರೆ. ಎಂಡಿಎಂಎ ಕ್ರಿಸ್ಟಲ್ 3.8 ಕೆಜಿ, ಎಂಡಿಎಂಎ ಬ್ರೌನ್ ಮತ್ತೆ ವೈಟ್ ಆಗಿರಬಹುದು, 23 ಕೆಜಿ ಗಾಂಜಾ, 482 ಗ್ರಾಂ ಹೈಡ್ರೋ ಗಾಂಜಾವನ್ನ ಸದ್ಯಕ್ಕೆ ವಶಪಡಿಸಿಕೊಂಡಿದ್ದಾರೆ. ಇಬ್ಬರು ವಿದೇಶಿ ಪ್ರಜೆಗಳನ್ನ ಸದ್ಯಕ್ಕೆ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೆಬ್ಬಗೋಡಿಯಲ್ಲಿ ಮನೆ ಮಾಡಿ ಡ್ರಗ್ಸ್ ಡೀಲ್ ಅನ್ನ ಮಾಡ್ತಾ ಇದ್ರು. ಟೆಕ್ಕಿಗಳಿಗಾಗಿರಬಹುದು ಅಥವಾ ವಿದ್ಯಾರ್ಥಿಗಳಿಗೆ ಈ ಡ್ರಗ್ಸ್ ಮಾರಾಟ ಮಾಡುವ ಕೆಲಸವನ್ನ ಮಾಡ್ತಾ ಇದ್ರು. ಇವರು ನೈಜೀರಿಯಾ ಮೂಲದವರು ಅಂತ ಕೂಡ ಸದ್ಯಕ್ಕೆ ತಿಳಿದು ಬಂದಿದೆ. ಕೆವಿನ್ ಮತ್ತು ಥಾಮಸ್ ನವೀದ್ ಅನ್ನ ಆರೋಪಿ ಸದ್ಯಕ್ಕೆ ಬಂಧಿಸಲಾಗಿದೆ. ಇತ್ತೀಚೆಗಷ್ಟೇ ಇವರಿಬ್ರು ಕೂಡ ಭಾರತಕ್ಕೆ ಬಂದಿದ್ರಂತೆ. ಅದು ಕೂಡ ಅಪರಿಚಿತ ಸ್ಥಳಗಳಲ್ಲಿ ಡ್ರಗ್ಸ್ ಪಾರ್ಸಲ್ ಅನ್ನ ಇಟ್ಟು ಮಾರಾಟ ಮಾಡ್ತಿದ್ರು ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ ಏನು ವಶಪಡಿಸಿಕೊಂಡಿದ್ದಾರೆ ಸಿಸಿಬಿ ಅವರು, ಅದೆಲ್ಲವನ್ನು ಕೂಡ ಅಲ್ಲಿ ಇಟ್ಟಿರುವಂಥದ್ದು. 7.80 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸದ್ಯಕ್ಕೆ ಸೀಸ್ ಮಾಡಿದ್ದಾರೆ. ಎಂಡಿಎಂಎ ಕ್ರಿಸ್ಟಲ್ 3.8 ಕೆಜಿ, ಎಂಡಿಎಂಎ ಬ್ರೌನ್ ಮತ್ತು ವೈಟ್ ಡ್ರಗ್ಸ್ 23 ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಇಷ್ಟು ಪ್ರಮಾಣದಲ್ಲಿ ಗಾಂಜಾವನ್ನು ಅವರು ಇಟ್ಕೊಂಡಿದ್ರು ಅಂತ ಅಂದರೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡುತ್ತೆ. ಈಗ ಸದ್ಯಕ್ಕಂತೂ ಸಿಸಿಬಿ ಅವರು ವಿಚಾರಣೆಯನ್ನು ಮಾಡ್ತಾರೆ. ಬೇರೆ ದೇಶದಿಂದ ಇಲ್ಲಿಗೆ ಬಂದಿದ್ದಾರೆ. ಯಾಕೆಂದರೆ ನೈಜೀರಿಯಾದಲ್ಲಿದ್ದರು, ನೈಜೀರಿಯಾದಿಂದ ಭಾರತಕ್ಕೆ ಬಂದಿದ್ದಾರೆ. ಹಾಗಾಗಿ ವಿಚಾರಣೆಯನ್ನು ಕೂಡ ಸದ್ಯಕ್ಕೆ ತೀವ್ರಗೊಳಿಸಿದ್ದಾರೆ. ನೋಡೋಣ ಯಾವ ರೀತಿ ತನಿಖೆಯನ್ನು ಮಾಡ್ತಾರೆ ಅಂತ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಅಭಿಷೇಕ್ ಜೈಶಂಕರ್. ಅಭಿಷೇಕ್, ಸದ್ಯಕ್ಕೆ ಸಿಸಿಬಿ ಅವರು ಭರ್ಜರಿ ಕಾರ್ಯಾಚರಣೆ ಕೂಡ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಈಗಾಗಲೇ ಏನು ಸಿಂಥೆಟಿಕ್ ಡ್ರಗ್ಸ್ ಗಳೇನಿದೆ ಅದೆಲ್ಲವೂ ಕೂಡ ವಿದೇಶದಿಂದ ಬರುವಂತದ್ದು, ಅಂದ್ರೆ ಇಲ್ಲಿ ತಯಾರಾಗುವಂತದ್ದಲ್ಲ. ಈ ಹಿನ್ನೆಲೆಯಲ್ಲಿ ವಿದೇಶದಿಂದ ಯಾವ ಮೂಲಕ ತರ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಸಿಸಿಬಿ ಅಧಿಕಾರಿಗಳು ಪತ್ತೆ ಹಚ್ಚಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಈ ಹಿಂದೆ ಈ ಚಾಮರಾಜಪೇಟೆಯ ಫಾರಿನರ್ ಪೋಸ್ಟ್ ಆಫೀಸ್ ಏನಿದೆ ಆ ಪೋಸ್ಟ್ ಆಫೀಸ್ ಇಂದ ಸಾಕಷ್ಟು ಡ್ರಗ್ಸ್ ಗಳು ಬರ್ತಾ ಇತ್ತು. ಅಂದ್ರೆ ಆ ಒಂದು ಅಂಚೆ ಮುಖಾಂತರ ಬರ್ತಾ ಇತ್ತು, ಕೊರಿಯರ್ ಮುಖಾಂತರ. ಸದ್ಯ ಇದೇ ಮಾದರಿಯಲ್ಲಿ ಬೇರೆ ಎಲ್ಲಾದ್ರೂ ಪೋಸ್ಟ್ ಆಫೀಸ್ ಗಳಿಂದ ಬರ್ತಾ ಇದೆಯಾ ಅಥವಾ ಈಗಾಗಲೇ ಏನು ಡಾರ್ಕ್ ವೆಬ್ ನಿಂದ ಕೂಡ ಸಾಕಷ್ಟು ಡ್ರಗ್ಸ್ ಗಳನ್ನ ಖರೀದಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಆಗ್ತಾ ಇದೆ. ಹೀಗಾಗಿ ಆ ಡಾರ್ಕ್ ವೆಬ್ ಏನಿದೆ ಅದನ್ನು ಕೂಡ ಇದನ್ನು ಮಾಡುವಂತ ಅಂದ್ರೆ ಪತ್ತೆ ಹಚ್ಚುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ 7.80 ಕೋಟಿ ಮೌಲ್ಯದ ಡ್ರಗ್ಸ್ ಅಂದ್ರೆ ಅದು ಬಹುದೊಡ್ಡ ಅಮೌಂಟ್ ಡ್ರಗ್ಸ್ ಅಂತಾನು ಹೇಳ್ಬೋದಾಗಿದೆ. ಇಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಜಾಲ ಹರಡಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ವಿದೇಶಿ ಪ್ರಜೆಗಳನ್ನ ಬಂಧನ ಮಾಡಿ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನೈಜೀರಿಯಾ ಮೂಲದ ಏನಿದ್ದಾರೆ ವ್ಯಕ್ತಿಗಳೇನಿದ್ದಾರೆ ಅವರು ಟೂರಿಸ್ಟ್ ವೀಸಾದಲ್ಲಿ ಮತ್ತೆ ಎಜುಕೇಶನ್ ವೀಸಾದಲ್ಲಿ ಇಲ್ಲಿಗೆ ಬಂದು ಡ್ರಗ್ಸ್ ಅನ್ನ ಇದನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ವಿಚಾರಗಳು ಕೂಡ ಮುಂದಿನ ಹಂತದಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬೋದಾಗಿದೆ. ಸಿಸಿಬಿ ಅಧಿಕಾರಿಗಳು ಒಬ್ಬರನ್ನ ಪತ್ತೆ ಹಚ್ಚಿದಂತಹ ಸಂದರ್ಭದಲ್ಲಿ ಅದು ಒಂದು ದೊಡ್ಡ ಜಾಲವಾಗಿ ಇದಾಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಆ ಜಾಲದ ಪತ್ತೆ ಹಚ್ಚುವಂತಹ ಒಂದು ಕೆಲಸಗಳನ್ನ ಪೊಲೀಸರು ಮಾಡಬೇಕಾಗಿದೆ. ಯಾಕಂದ್ರೆ ಇದೊಂದು ರೀತಿಯಲ್ಲಿ ಚೈನ್ ಲಿಂಕ್ ಅಂತಾನೆ ಹೇಳ್ಬೋದು. ಈ ಚೈನ್ ಲಿಂಕ್ ನ ಪತ್ತೆ ಹಚ್ಚೋದು ಅಷ್ಟು ಸುಲಭದ ಮಾತಲ್ಲ. ಹೀಗಾಗಿ ಸಿಸಿಬಿಯ ಸ್ಪೆಷಲ್ ವಿಂಗ್ ಏನಿದೆ ತನ್ನ ಮತ್ತಷ್ಟು ಸಿಬ್ಬಂದಿಗಳನ್ನ ಅಂದ್ರೆ ನಾರ್ಕೋಟಿಕ್ ಸಿಬ್ಬಂದಿಗಳಾಗಿರ್ಬಹುದು, ಇನ್ನಿತರ ಸಿಸಿಬಿಯ ವಿವಿಧ ವಿಂಗ್ ಗಳನ್ನ ಇದು ಮಾಡಿ ತಮ್ಮ ಒಂದು ತಂಡಕ್ಕೆ ಸೇರಿಸಿಕೊಂಡು ಆ ಒಂದು ಜಾಲವನ್ನ ಪತ್ತೆ ಹಚ್ಚುವಂತಹ ಒಂದು ಕೆಲಸಗಳನ್ನ ಈಗಾಗಲೇ ಮಾಡೋದಕ್ಕೆ ವಿಶೇಷ ತಂಡವನ್ನ ಈಗಾಗಲೇ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ಸದ್ಯ 7 ಕೋಟಿ ಮೌಲ್ಯದ ಈ ಡ್ರಗ್ಸ್ ಪತ್ತೆ ಹಚ್ಚಿದ್ದಾರೆ. ಕೆವಿನ್ ರೋಜರ್, ಥಾಮಸ್ ನವೀದ್, ಚಿಮ್ ಅನ್ನುವಂತಹ ಒಂದು ವ್ಯಕ್ತಿಗಳು. ಇವರಿಬ್ರು ಕೂಡ ನೈಜೀರಿಯಾ ಮೂಲ ಆಗಿರುವಂತಹ ಒಂದು ಕಾರಣದಿಂದಾಗಿ ಇವರ ಹಿನ್ನೆಲೆಯನ್ನ ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಯಾವ
ಇದಕ್ಕೆ ಬಂದಿದ್ದಾರೆ, ಅಂದ್ರೆ ಟೂರಿಸ್ಟ್ ವೀಸಾದಲ್ಲಿ ಬಂದಿದ್ದಾರಾ, ಬೇರೆ ಏನಾದ್ರು ಇದಕ್ಕೆ ಉದ್ಯೋಗಕ್ಕಾಗಿ ಬಂದಿದ್ದಾರಾ ಅನ್ನೋದು ಕೂಡ ನೋಡ್ಬೇಕಾಗಿದೆ. ಇವರು ವಾಟ್ಸಪ್ ಮುಖಾಂತರ ಲೊಕೇಶನ್ಗಳನ್ನ ಡ್ರಾಪ್ ಮಾಡಿ ನಂತರ ಈ ಭಾಗದಲ್ಲಿ ಅಂದ್ರೆ ಮರದ ಕೆಳಗೆ ಇರಬಹುದು, ಮತ್ತೆ ವೆಹಿಕಲ್ ಹತ್ರ ಇರಬಹುದು, ಅಲ್ಲಿ ಡ್ರಗ್ಸ್ ಗಳನ್ನ ಇಟ್ಟು ಅಲ್ಲಿಂದ ಪರಾರಿ ಆಗ್ತಾರೆ. ಲೊಕೇಶನ್ ಅನ್ನ ಸೆಂಡ್ ಮಾಡಿ ಅವರು ಯಾರು ಡ್ರಗ್ಸ್ ಅನ್ನ ಖರೀದಿ ಮಾಡ್ತಾರೋ ಅವರು ಅಲ್ಲಿರುವಂತಹ ಡ್ರಗ್ಸ್ ಅನ್ನ ಆ ಲೊಕೇಶನ್ ಮುಖಾಂತರ ಹೋಗಿ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ ಇಂತಹ ಒಂದು ಜಾಲಕ್ಕಾಗಿ ಮತ್ತಷ್ಟು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಜೈಶಂಕರ್ ನಿಮ್ಮೆಲ್ಲ ಮಾಹಿತಿಗಾಗಿ.